ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಜೀರ್ಗ ಬಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 161 ರಲ್ಲಿ ಮಂಗಳವಾರ ರಸ್ತೆ ದಾಟುತ್ತಿದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ಹೊಡೆದಿದ್ದರಿಂದ ಗಂಭೀರ ಗಾಯಗಳಾಗಿವೆ. ಈ ಘಟನೆಯನ್ನು ಖಂಡಿಸಿ ಗ್ರಾಮಸ್ಥರು 2 ಗಂಟೆಗೂ ಹೆಚ್ಚು ಸಮಯ ಪ್ರತಿಭಟನೆ ನಡೆಸಿದರು. ಜೀರ್ಗ ಬಿ ಗ್ರಾಮದ ವಕಾಸ್ ಸೋಪನ್ ರಾವ್ 14 ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆಸ್ತೀನಿ ಎಂದಿದ್ದ ಚನ್ನಪಟ್ಟಣ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆ ವಿರುದ್ಧ ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈದರ್ನಲ್ಲಿ ಮಾತನಾಡಿದ ಅವರು, 1 ತಿಂಗಳ ಕಾಲಾವಕಾಶ ಕೊಡ್ತೀನಿ, 18 ಶಾಸಕರಲ್ಲ, ಜೆಡಿಎಸ್ನ ಒಬ್ಬರೇ ಒಬ್ಬ ಶಾಸಕನಾದರೂ ಕಾಂಗ್ರೆಸ್ಗೆ ಕರೆಸಿಕೊಳ್ಳಿ ಅಂತ ಸವಾಲ್ ಹಾಕಿದ್ದಾರೆ. ಇವತ್ತು ಮತ್ತೆ ನೀವೇನು ಹೇಳ್ತೀರಿ? ನನಗೆ 1 ತಿಂಗಳ ಟೈಮ್ ಕೊಟ್ಟರೆ ಜೆ ಡಿ ಎಸ್ನಲ್ಲಿ ಇದ್ದಂಥ 18 ಶಾಸಕರಿಗೂ ಕಾಂಗ್ರೆಸ್ಗೆ ಹೋಯ್ತಾರಂತೆ. ನಾನು ಹೇಳ್ತೀನಿ, ಇವತ್ತು 26ನೇ ನವಂಬರ್ 1 ತಿಂಗಳ ಟೈಮ್ ನಿಮಗೆ. 1 ಶಾಸಕರಿಗೆ ನಮ್ಮ ಪಾರ್ಟಿದು, ಜೆ ಡಿ ಎಸ್ ಪಾರ್ಟಿದು, ಮುಂದಿನ ತಿಂಗಳು 26ನೇ ತಾರೀಕುವರೆಗೆ ನಿಮ್ಮ ಪಾರ್ಟಿಯಲ್ಲಿ ಸೇರಿಸಿ ಟಿ ವಿಯಲ್ಲಿ ಬರಬೇಕು, ಸಾಕು. ಗೊತ್ತಾಯ್ತಾ? ನೀವು ಹೇಳಿದ್ರಲ್ಲ, ಒಂದೇ ಶಾಸಕರಿಗೆ ಕರ್ಕೊಂಡು ಹೋಗ್ರಿ. ನಾ ಹೇಳ್ತೀನಿ, ಒಂದೊಂದು ಸಮಯ ಇದೆ ಸ್ವಾಮಿ, ಎಲ್ಲ ಸಮಯ ಓಡಲ್ಲ. ಗೊತ್ತಾಯ್ತಾ? ಇವತ್ತು ಈ ಸರ್ಕಾರ ಅವಕಾಶ ಇದೆ ಅವರಿಗೆ, ಒಳ್ಳೆ ಕೆಲಸ ಮಾಡಲಿ, ರೈತರ ಪರವಾಗಿ ಕೆಲಸ ಮಾಡಲಿ. ಅದರ ನಿಮಗೂ ಗೆಲ್ಸಿದ್ದಾರೆ, ನೀವು ಕೆಲಸ ಮಾಡಿರಿ. ಅದು ಬಿಟ್ಟು ದೇವೇಗೌಡರ ಬಗ್ಗೆ ಮಾತನಾಡಲು ಸಿಪಿ ಯೋಗೇಶ್ವರ್ಗೆ ಯೋಗ್ಯತೆಯೇ ಇಲ್ಲ ಅಂತ ಬಂಡೆಪ್ಪ ಖಾಶೆಂಪೂರ್ ಗುಡುಗಿದ್ದಾರೆ. ದೇವೇಗೌಡರು ದೇಶಕ್ಕೆ ಮಾದರಿ ಪ್ರಧಾನಿಯಾಗಿದ್ದವರು. ಇವತ್ತಿಗೂ ಆಕ್ಟಿವ್ ರಾಜಕಾರಣ ಎಂದರೆ ಅದು ದೇವೇಗೌಡರು. ಇವತ್ತು ಪಾರ್ಲಿಮೆಂಟ್ನಲ್ಲಿ ಟೇಬಲ್ ಕುಟ್ಟಿ ಮಾತನಾಡ್ತಾರೆ ಅಂತ ಖಾಶೆಂಪೂರ್ ದೇವೇಗೌಡರ ಪರ ಇಂದು ಬೀದರ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಅಂತ ರಾಜಕಾರಣಿ 92 ವಯಸ್ಸಲ್ಲಿ ಇವತ್ತ ಇಡೀ ದೇಶಕ್ಕೆ ಮಾದರಿ ಇದ್ದಾರೆ ಅವರು. ನಮ್ಮ ದೇಶದಲ್ಲಿ ಇಬ್ಬರು ಮಾಜಿ ಪ್ರಧಾನಿಗಳಿದ್ದಾರೆ ಇವತ್ತ. ಒಬ್ಬರು ಮನಮೋಹನ್ ಸಿಂಗ್ರು, ಒಬ್ಬರು ದೇವೇಗೌಡರು. ಇವತ್ತ ನಿಮ್ಮದೇ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ರು ಎಷ್ಟು ದಿನ ಟಿ ವಿದಾಗ ಬರ್ತಾರೆ ಹೇಳ್ರಿ? ಆದರೆ ನಮ್ಮ ದೇವೇಗೌಡರು ಟುಡೇ ಹಿ ಈಸ್ ಎ ಆ್ಯಕ್ಟಿವ್ ಪೊಲಿಟಿಷಿಯನ್. ರಾಜ್ಯಸಭಾ ಮೆಂಬರ್ ಇದ್ದಾರ. ರಾಜ್ಯಸಭಾದಲ್ಲಿ ಎದ್ದು ಇವತ್ತು ಮಾತಾಡಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಟೇಬಲ್ ಕುಟ್ಟು ಮಾತಾಡೋಂಥ ಧೈರ್ಯ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗಿದೆ. ಬೇರೆಯವರೆಲ್ಲ ಮಾಜಿ ಪ್ರಧಾನಿಗಳು ಹಾಸ್ಪಿಟಲ್ಗೆ ಹೋದರೆ ಟಿ ವಿಯಲ್ಲಿ ಬರ್ತಿತ್ತು, ಇವರು ಇವತ್ತು ಅನಾರೋಗ್ಯದಿಂದ ಹಾಸ್ಪಿಟಲ್. ನಮ್ಮ ದೇವೇಗೌಡರು ಹಂಗಲ್ಲ. ಅವ್ರು ಇವತ್ತೇ ಅಲ್ಲ, ಅಂಥ ಒಂದು ಶಕ್ತಿಯುತ ವ್ಯಕ್ತಿ ಬಗ್ಗೆದ ನಿಮಗಾರ ಯೋಗ್ಯತೆಯೇ ಎಲ್ಲ ಮಾತಾಡೋದು ಉಳಿತು. ಕುಮಾರಸ್ವಾಮಿಯವರು ಇಡೀ ರಾಜ್ಯ ಬರೀ ನಿಮ್ಮ ಓಲ್ಡ್ ಮೈಸೂರು ಲೀಡ್ರ್ ಅಲ್ಲ ಅವರು. ಬರ್ರಿ ಬೀದರ್ನಿಂದ ನಿಂತರೂ ಗೆದ್ದು ಬರ್ತಾರೆ ಅಂಥ ಲೀಡ್ರ್ ಇದ್ದಾರೆ ಅವರು. ಇಡೀ ರಾಜ್ಯದಲ್ಲಿ ನಂಬಲ್ಲೇನು ಗೌಡ್ರು ಇದಾರ ನಮ್ಮ ಏರಿಯಾದಾಗ? ನಂಬಲ್ಲಿ ಜೆ ಡಿ ಎಸ್ ಸೀಟ್ ಬರಲ್ವಾ ಹೇಳಿ? ಅಂಥವ್ರಿಗೆ ಹೇಳ್ತೀರಿ ಪಲಾಯನ ಮಾಡ್ಕೊಂಡು ಓಡೋದ್ರು. ಯಾಕೆ ಓಡೋತಾರೆ? ಸೋಲು ಗೆಲ್ಲು ಇದ್ದೇ ಇದೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಾನು ಮೆಚ್ತೀನಿ ಅವರಿಗೆ. ಯುವಕ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರ, ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಹಿಂಭಾಗ ಬೀದರ್ನಲ್ಲಿ ನವೆಂಬರ್ 29ರಿಂದ 30ರವರೆಗೆ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತ ರೈತರು ಮುಂಚಿತವಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಕೇವಲ 30 ಜನರಿಗೆ ಮಾತ್ರ ತರಬೇತಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9902256197ಗೆ ಸಂಪರ್ಕಿಸಬಹುದಾಗಿದೆ ಎಂದು ಬೀದರ್ನ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರದ ಮುಖ್ಯ ಪಶು ವೈದ್ಯಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಈ ತಿಂಗಳ ಅಂದರೆ ನವೆಂಬರ್ 30 ಹಾಗೂ ಡಿಸೆಂಬರ್ 1ರಂದು ನಗರದ ಶಿವನಗರ್ ಪಾಪ್ನಾಶ್ ಗೇಟ್ ಹತ್ತಿರ ಇರುವಂತಹ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಚೆಕ್ ಮೇಟ್ ಚಾಲೆಂಜ್ 17 ವರ್ಷದೊಳಗಿನ ಓಪನ್ ರ್ಯಾಪಿಡ್ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಬೈದರ್ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ನಿತಿನ್ ಕರ್ಪೂರ್ ಹೇಳಿದರು. ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವ ಅವರು, ನಾಳೆ ಅಂತಿಮವಾಗಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವವರು ಹೆಸರು ನೋಂದಣಿ ಮಾಡಬಹುದಾಗಿದೆ. ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಕನಿಷ್ಠ 3ರಿಂದ 19 ವರ್ಷದೊಳಗಿನವರು ಭಾಗವಹಿಸಬಹುದಾಗಿದೆ ಅಂತ ಹೇಳಿದರು. ಟೂರ್ನಮೆಂಟ್ ಆರ್ಗನೈಸ್ ಮಾಡೋರು ಯಾರಂದ್ರೆ ಬೀದರ್ ಚೆಸ್ ಅಸೋಸಿಯೇಷನ್ ಮತ್ತು ರಾಮಕೃಷ್ಣ ವಿವೇಕಾನಂದ ಆಶ್ರಮ. ಟೂರ್ನಮೆಂಟ್ ಬಂದ್ಬಿಟ್ಟು 30 ನವೆಂಬರ್ ಮತ್ತು ಡಿಸೆಂಬರ್ 1 ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು 3-4 ದಿವಸದಿಂದ ಬೀದರ್ ಸ್ಕೂಲ್ಸ್ ಅಲ್ಲಿ ಎಲ್ಲ ಸ್ಕೂಲ್ ಅಪ್ರೋಚ್ ಆಗಿ ನಾವು ಅಲ್ಲಿಂದ ಅಡ್ಮಿನಿಸ್ಟ್ರೇಷನ್ ಆಗಲಿ ಫಿಸಿಕಲ್ ಟೀಚರ್ಸ್ ಆಗಲಿ ಅವರಿಗೆ ಅಪ್ರೋಚ್ ಆಗಿ ಹೇಳ್ತಾ ಇದ್ದೀವಿ. ಇದಕ್ಕೆ 200 ರೂಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿವಿ. ಈ ರಿಜಿಸ್ಟ್ರೇಷನ್ ಫೀಸ್ ಅಲ್ಲಿ ನಾವು 2 ದಿವಸ ಮಕ್ಕಳಿಗೆ, ಯಾಕಂದ್ರೆ ಬೆಳಗ್ಗೆ ಶನಿವಾರ ದಿವಸ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲವರೆಗೆ ಇರುತ್ತೆ. ಮಧ್ಯಾಹ್ನ ಲಂಚ್ ನಾವು ಕೊಡ್ತಾ ಇದೀವಿ. ಸೇಮ್ ಅದೇ ರೀತಿ 1 ಡಿಸೆಂಬರ್ ಕೂಡ ಅದೇ ತರ ಬೆಳಗ್ಗೆ ಕಾರ್ಯಕ್ರಮ ಆಟ ಸ್ಪರ್ಧೆಗಳು ಸ್ಟಾರ್ಟ್ ಆಗುತ್ತೆ 9 ಗಂಟೆಗೆ, ಮಧ್ಯಾಹ್ನ 2 ಗಂಟೆವರೆಗೆ ನಿಲ್ಲುತ್ತೆ. ಆಮೇಲೆ ಫೈನಲ್ ಆಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು 4 ಗಂಟೆಗಿದೆ. ಇದರಲ್ಲಿ ನಾವು ಅಂಡರ್ 17 ಅಂತ ರಿಸ್ಟ್ರಿಕ್ಷನ್ ಮಾಡಿದ್ವಿ. ಅಂಡರ್ 17 ಅಂದ್ರೆ 3 ವರ್ಷ ಮಕ್ಕಳು ಇರ್ಬೋದು, 5 ವರ್ಷ ಇರ್ಬೋದು, ಎಲ್ಲರೂ ಕೂಡ ಭಾಗವಹಿಸಬಹುದು. ಆಮೇಲೆ ನಮಗೆ ಎಂಟ್ರೀಸ್ ಇಲ್ಲಿವರೆಗೆ 50+ ಎಂಟ್ರೀಸ್ ಪಾಸ್ ಆಗಿದೆ. 28 ನವೆಂಬರ್ ವರೆಗೆ ನಾವು ಇದು ಮಾಡಿದ್ವಿ, ಲಾಸ್ಟ್ ಡೇಟ್ ಆಫ್ ಎಂಟ್ರಿ. 150 ಅಷ್ಟೇ ಪಾರ್ಟಿಸಿಪೆಂಟ್ಸ್ ನಾವು ರೆಸ್ಟ್ರಿಕ್ಷನ್ ಮಾಡ್ತೇವೆ. ಯಾಕಂದ್ರೆ ನಮಗೆ ಏನು ಅಲ್ಲ ಆಯೋಜಿಸ್ತಾ ಇದೀವಲ್ಲ, ಅದು ಹಾಲ್ ಸ್ವಲ್ಪ ಅಕೊಮಡೇಷನ್ ಅಷ್ಟು ಚೆಸ್ ಬೋರ್ಡ್ಸು ಅಷ್ಟೆಲ್ಲ ಅಕೊಮಡೇಟ್ ಆಗಲ್ಲ. ಅದು 150 ರೆಸ್ಟ್ರಿಕ್ಷನ್ ಮಾಡಿದ್ವಿ. ನಾವು ಪೂರ್ಣ ವಿಶ್ವಾಸ ಇದೆ, ನಾವು 150 ಎಂಟ್ರೀಸ್ ನಾವು ಬರಲೇ ಬರುತ್ತೆ. ಅಂದ್ರೆ ನಾವು ಪತ್ರಿಕಾ ಮಾಧ್ಯಮಗಳು ಇರ್ತೀವಿ, ಇದು ನೀವು ಒಳ್ಳೆ ಕವರೇಜ್ ಕೊಟ್ಬಿಟ್ರೆ ಇದು ನಾವು ಇವತ್ತು ರಿಲೀಸ್ ಕೂಡ ಮಾಡ್ತಾ ಇದೀವಿ. ಸ್ವಲ್ಪ ಪತ್ರಿಕಾ ಮಾಧ್ಯಮದಿಂದ ಎಲ್ಲ ಕಡೆ ಸುದ್ದಿ ಹರಡಿಸ್ಲಿ. ಸೊ ಇದರಲ್ಲೆಲ್ಲ ಡೀಟೇಲ್ಸ್ ಇದೆ. ಯುವ ಜನರಲ್ಲಿ ಶಿಸ್ತು, ತಾಳ್ಮೆ, ಏಕಾಗ್ರತೆ ಮತ್ತು ಪರಸ್ಪರ ಸಹಕಾರ ಮನೋಭಾವನೆ ಬೆಳೆಸುವ ಉದ್ದೇಶದಿಂದ ಚೆಸ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಬೀದರ್ ಚೆಸ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಕಾಂತ್ ಕುಲಕರ್ಣಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಜನರ ಸರ್ವಾಂಗೀಣ ವಿಕಾಸವು ಚೆಸ್ ಪಂದ್ಯಾಟದಲ್ಲಿ ಅಡಗಿದೆ. ಎಲ್ಲಕ್ಕೂ ಮುಗಿಲಾದ ಸಂತೋಷ ಎಂದರೆ ಚೆಸ್ ಪಂದ್ಯಾವಳಿ ಹುಟ್ಟಿಕೊಂಡಿರುವುದು ಭಾರತದಲ್ಲಿ ಮಾತ್ರ. ಇದನ್ನು ಕನ್ನಡದಲ್ಲಿ ಚದುರಂಗ ಹಾಗೂ ಮರಾಠಿಯಲ್ಲಿ ಬುದ್ಧಿಬಳ ಎಂದು ಕರೆಯಲಾಗುತ್ತದೆ. ಭವಿಷ್ಯದಲ್ಲಿ ಇಲ್ಲಿಯ ಜನರಿಗಾಗಿ ಚೆಸ್ ಅಕಾಡೆಮಿಯನ್ನು ಪ್ರಾರಂಭಿಸುವ ಚಿಂತನೆ ನಮ್ಮ ಮುಂದಿದೆ. ಐರೋಪ್ಯ ದೇಶಗಳಲ್ಲಿ ಅಲ್ಲಿನ ಪಠ್ಯಕ್ರಮದಲ್ಲಿ ಚೆಸ್ ವಿಷಯ ಬೋಧಿಸುತ್ತಿರುವುದು ಸಂತೋಷದ ವಿಷಯ ಎಂದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬೀದರ್ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಸತೀಸ್ವಾಮಿ, ಉಪಾಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ, ಜಂಟಿ ಕಾರ್ಯದರ್ಶಿ ವಿಕ್ರಮ್ ತಗಾರೆ ಮತ್ತು ನಿರ್ದೇಶಕರುಗಳಾದಂಥ ನಿತಿನ್ ಗೋಯಲ್, ರೂಪಾಲಿ ಕರ್ಪೂರ್ ಮತ್ತು ಅನ್ನಪೂರ್ಣ ಸ್ವಾಮಿ, ಸುರೇಶ್ ಬಿರಾದರ್, ಅನುರಾಧ ತಡ್ಪಟ್ಟಿ, ಗೋಪಾಲಕೃಷ್ಣ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮುಂದೆ ಬಂದು ಈ ಪ್ರೆಸ್ ಮೀಟಲ್ಲಿ ನಮಗೆ ಕವರೇಜ್ ಕೊಡ್ತಾ ಇದ್ದೀರಿ, ಅದಕ್ಕಾಗಿ ಅನೇಕ ಧನ್ಯವಾದಗಳು ಎಲ್ರಿಗೂ. ಮತ್ತು ಆನಂತರ ಈ ಚೆಸ್ ಏನು ಟೂರ್ನಮೆಂಟ್ ಆಗ್ತಾ ಇದೆ, ಸ್ಪರ್ಧೆ ಆಗ್ತಾ ಇದೆ, ಅದರ ಸಂಬಂಧದಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಆನಂತರ ಇದರ ವಿಶೇಷ ಲಾಭಗಳೇನು ಅದರ ಬಗ್ಗೆನೂ ಸ್ವಲ್ಪ ತಿಳಿಸಲು ಬಯಸ್ತೀನಿ. ಇದು ಚೆಸ್ ಇದು ಚೆಕ್ ಮೇಟ್ ಅನ್ನೋ ಹೆಸರಿಂದ ನಾವು ಒಂದು 2024ರಲ್ಲಿ ಏನು ಮಾಡ್ತಾ ಇದ್ದೀವಿ. ಬರುವ ಶನಿವಾರ 30 ನವೆಂಬರ್ ಮತ್ತು 1 ಡಿಸೆಂಬರ್ ಈ 2 ದಿನಗಳಲ್ಲಿ ಇದು ಒಂದು ರ್ಯಾಪಿಡ್ ಟೂರ್ನಮೆಂಟ್ ಅಂತಾರೆ. ರ್ಯಾಪಿಡ್ ಅಂದರೆ ಇದು ಸ್ಪರ್ಧೆ ಸ್ಪೀಡ್ ಇದರಲ್ಲಿ ಇದೆ. ಈ ರೀತಿ ಒಂದು ಟೈಮ್ ಲಿಮಿಟ್, ಕ್ಲಾಸಿಕಲಲ್ಲಿ 2.5-3 ತಾಸು ಇರ್ಬೋದು, ಇದರಲ್ಲಿ ಗಂಟೆ ಇರ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ ಅರ್ಧ ತಾಸಿನಲ್ಲಿ, ಅರ್ಧ ಗಂಟೆಯಲ್ಲಿ ಇದು ಮುಗಿಸ್ತೀವಿ. ಈ ರೀತಿ ಒಂದು ನಿಯಮಾವಳಿ ಪ್ರಕಾರ ಹೋಗ್ತೀವಿ. ಇದರಿಂದ ಲಾಭಗಳೇನು ಅಂದರೆ, ತಮಗೆ ಬಹುಶಃ ಬಹಳಷ್ಟು ಜನರಿಗೆ ಇದೆಲ್ಲ ಗೊತ್ತಿದೆ, ಪ್ರಚಂಡ ಮೆಮೊರಿ ಪವರ್, ಜ್ಞಾಪಕ ಶಕ್ತಿ ಇದರಲ್ಲಿ ವೃದ್ಧಿ ಆಗುತ್ತೆ ಮಕ್ಕಳಿಗೆ ವಿಶೇಷವಾಗಿ. ಅದಕ್ಕೆ ನಾವು ಮಕ್ಕಳನ್ನು ಉದ್ದೇಶಿಸಿ ಇದು ಮಾಡ್ತಾ ಇದ್ದೀವಿ. ಆಮೇಲೆ ನ್ಯೂರಲ್ ಕನೆಕ್ಟಿವಿಟಿ ಅಂತಾರೆ. ಇದು ನ್ಯೂರಲ್ ಅಂದರೆ ನಮ್ಮ ಬ್ರೈನ್ ನ್ಯೂರಾನ್ಸ್, ನಮ್ಮ ಮಸ್ತಿಷ್ಕದಲ್ಲಿ ಏನು ನ್ಯೂರಾನ್ಸ್ ಅಂತ ಏನು ಸೆಲ್ಸ್ ಇದೆ, ಅದ್ರ ಕನೆಕ್ಟಿವಿಟಿ, ಅದ್ರ ಕನೆಕ್ಷನ್ ಇರುತ್ತಲ್ಲ, ಅದು ಚೆನ್ನಾಗಿ ಬೆಳೆದು ಸ್ಪೀಡ್ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಮಾಡ್ತದೆ. ಭಾಳ ವೇಗವಾಗಿ ಎಂಥದ್ದು ಗಣಿತ, ಲೆಕ್ಕಾಚಾರ ಮತ್ತು ಕ್ಯಾಲ್ಕುಲೇಷನ್ ಇವುಗಳಿಗೆ ಸಹಾಯಕವಾಗುತ್ತದೆ. ಇದು ಒಂದು ಸೈಂಟಿಫಿಕ್ ರಿಸರ್ಚ್ ಮೇಲೆ ಈ ಮಾತನ್ನು ಹೇಳಲಾಗಿದೆ. ಇದು ವಿಶ್ವಜ್ಞಾನ ಇದು ಹೇಳ್ತಾರೆ. ಅಂಥದ್ರಲ್ಲಿ ಇನ್ನೂ ಒಂದು ಇದರಲ್ಲಿ ವಿಶೇಷ ಲಾಭ ಅಂದರೆ ಶಿಸ್ತು ಬೆಳೆಯುತ್ತದೆ ಮಕ್ಕಳಲ್ಲಿ. ಡಿಸಿಪ್ಲಿನ್ ಏನಂತಾರೆ, ಶಿಸ್ತು
ಯಾವ ರೀತಿ 2024 ಮತ್ತು 2025ನೇ ಸಾಲಿನ NRLM ಯೋಜನೆಯನ್ನು ಒಳಗೊಂಡಂತ ಸ್ವಸಹಾಯ ಗುಂಪುಗಳಿಗೆ ಜಿಲ್ಲಾ ಪಂಚಾಯತ್ ಬೀದರ್ ಮತ್ತು ಡಿಸಿಸಿ ಬ್ಯಾಂಕ್ಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಅನ್ವಯವಾಗುವಂತೆ ಸಾಲ ಸೌಲಭ್ಯ ವಿತರಣೆ ಕುರಿತು ಸೋಮವಾರ ಡಿಸಿಸಿ ಬ್ಯಾಂಕ್ಗಳ ಸಹಾಯಕ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಂಜೀವಿನಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಿಗೆ ಬೀದರ್ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಸಭೆ ಜರುಗಿಸಲಾಯಿತು. ನವೆಂಬರ್ 20ರಂದು ಅರಣ್ಯ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಗ್ರಾಮೀಣ ಪ್ರದೇಶದ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಜಿಲ್ಲಾ ಪಂಚಾಯತ್ ಬೀದರ್ ಮತ್ತು ಡಿಸಿಸಿ ಬ್ಯಾಂಕ್ಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಅನ್ವಯವಾಗುವಂತೆ ಸಾಲ ವಿತರಣೆ ಕುರಿತು ಚರ್ಚಿಸಿರುತ್ತಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.